ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನಕ್ಕೆ ಇತಿಹಾಸದಲ್ಲಿ ಯಾರೂ ಕೊಡದಂಥ ಕಂಡು ಕೇಳರಿಯದ ಶಾಕ್ ಕೊಟ್ಟ ಮೋದಿ. ಏನಿದು ಹಾಗಾದರೆ ಆಪರೇಷನ್ ಸಿಂಧೂರ ಬಳಿಕದ ಅತಿ ದೊಡ್ಡ ಬೆಳವಣಿಗೆ? ಎಲ್ಲರೂ ಮಾತಲ್ಲೇನೋ ಹೇಳಿಬಿಟ್ರು ಮೋದಿ ಅಂತ ಅಂದ್ಕೊಂಡಿದ್ರಲ್ಲ, ಅಮೆರಿಕ ಮುಗಿಬಿದ್ದಿರೋ ಹೊತ್ತಲ್ಲಿ, ಜಗತ್ತಿನಲ್ಲೆಲ್ಲ ರಣಾರ್ಭಟ ನಡೆಸ್ತಿರೋ ಹೊತ್ತಲ್ಲಿ ಮೋದಿ ಅಮೆರಿಕದ ಜೊತೆಗೆ ನಿಂತಿರೋ ಪಾಕಿಸ್ತಾನಕ್ಕೆ ಏನು ಮಾಡ್ತಿದ್ದಾರೆ ನೋಡಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪಾಕಿಸ್ತಾನದ ಲೈಫ್ ಲೈನ್, ಅವರ ಜೀವನಾಡಿಯನ್ನ ಕಟ್ ಮಾಡ್ತಿದೆ ಭಾರತ. ಪಾಕಿಸ್ತಾನದ ಲೈಫ್ ಲೈನ್ 3/4 ಪಾಕಿಸ್ತಾನದ ಇಡೀ ಪಾಕಿಸ್ತಾನದ ಅಳಿವು ಉಳಿವಿನ ಪ್ರಶ್ನೆ. ಪಾಕಿಸ್ತಾನದಲ್ಲಿ 4/3 ಭಾಗ ಅಂದರೆ ಓವರಾಲ್ ಬಹುಪಾಲು ಪಾಕಿಸ್ತಾನ ಬದುಕ್ತಾ ಇರೋದೇ ಇದರ ಆಧಾರದ ಮೇಲೆ. ಜೊತೆಗೆ ಪಾಕಿಸ್ತಾನದಲ್ಲಿ 90% ಅನ್ನ ತಿಂತಾ ಇರೋದೇ ಇದ್ರ ಮೇಲೆ. ಅಂತಹ ಲೈಫ್ ಲೈನನ್ನು ಈಗ ಕಟ್ ಮಾಡೋದಕ್ಕೆ ಪ್ರಾಜೆಕ್ಟು ಬಹುತೇಕ ಆಲ್ಮೋಸ್ಟ್ ಫೈನಲ್ ಆಗ್ತಾ ಇದೆ. ಎಂಟೈರ್ ನೆಟ್ವರ್ಕ್, ಪಾಕಿಸ್ತಾನದ ಎಂಟೈರ್ ನೆಟ್ವರ್ಕನ್ನು ಬ್ಲಾಕ್ ಮಾಡುವಂಥ ಪ್ರಾಜೆಕ್ಟು, ಪಾಕಿಸ್ತಾನದಲ್ಲಿರುವಂಥ 10ರಲ್ಲಿ 9 ಜನರ ಜೀವ ಉಳಿಸಿರುವಂತಹ ಒಂದು ಲೈಫ್ ಲೈನನ್ನು ಕಟ್ ಮಾಡ್ತಿದೆ ಈಗ ಭಾರತ. ಹೇಗೆ, ಯಾವ ಡೆಡ್ ಲೈನ್, ಯಾವ ತಾರೀಕಿಗೆ ಆಗುತ್ತೆ ಇದು, ಅದನ್ನೂ ಕೂಡ ಭಾರತ ಸರ್ಕಾರ ಈಗ ಅನೌನ್ಸ್ ಮಾಡಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಿಸೆಂಬರ್ 2026 ಅಂದರೆ ಈ ವರ್ಷ, ಹೊಸ ವರ್ಷ ಶುರುವಾಗಿದೆ. ಇನ್ನು 11 ತಿಂಗಳು ಮುಗಿಯೋದ್ರ ಒಳಗಡೆ ಈ ಕೆಲಸ ಆಗುತ್ತೆ. ಪಾಕಿಸ್ತಾನದ ಮೇಲೆ ಇಂಥದ್ದೊಂದು ದಾಳಿ ಆಗುತ್ತೆ. ಅದು ಕಂಡು ಕೇಳರಿಯದ, ಇತಿಹಾಸದಲ್ಲಿ ಪಾಕಿಸ್ತಾನ ಭಾರತದಿಂದ ಕಂಡು ಕೇಳರಿಯದಂತಹ ಒಂದು ದಾಳಿ ನೋಡಿ. ಅಫಿಷಿಯಲ್ ಆಗಿ ಈಗ ಸಿಗ್ತಾ ಇರುವಂತಹ ಮಾಹಿತಿ, ಪಖಲ್ದುಲ್ ಮತ್ತೆ ಕಿರು ಪ್ರಾಜೆಕ್ಟ್ಸು ಈ ಡಿಸೆಂಬರ್ 2026 ಕಂಪ್ಲೀಟ್ ಆಗುತ್ತೆ. ಏನಿದು ಪಖಲ್ದುಲ್ ಮತ್ತೆ ಕಿರು ಪ್ರಾಜೆಕ್ಟ್ಸ್ ಅಂತ ಕೇಳಿದ್ರೆ, ಚೀನಾಬ್ ಆಪರೇಷನ್ ಸಿಂಧೂರದಲ್ಲಿ ಸಿಂಧೂ ನದಿ ನೀರನ್ನ ಇನ್ನು ನಿಮಗೆ ಒಪ್ಪಂದದ ಮೇರೆಗೆ ನಾವು ಶೇರ್ ಮಾಡೋಕ್ಕಾಗಲ್ಲ, ನಿಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ಳೋಕ್ಕೂ ಆಗಲ್ಲ ಅಂತ ಮುರಿದುಕೊಂಡಿದ್ದಾಯ್ತಲ್ಲ. ಅದಾದ ಮೇಲೆ ಸುಮ್ಮನೆ ಇದೆಲ್ಲ ಮಾತಿಗೆ ಅಂತ ಅನಿಸಿತ್ತು. ಬಟ್ ಎಂಥ ಶಾಕ್ ಕೊಡ್ತಿದೆ ಭಾರತ ನೋಡಿ. 4 ಪ್ರಾಜೆಕ್ಟ್ಸನ್ನು ಕೈಗೆತ್ತಿಕೊಂಡಿರೋದು, ಅದರಲ್ಲಿ 2 ಅತ್ಯಂತ ಪ್ರಮುಖವಾದದ್ದು ಈ ವರ್ಷ ಮುಗಿಯತ್ತೆ. 2028ಕ್ಕೆ ಇನ್ನೆರಡು ಪ್ರಾಜೆಕ್ಟ್ಸು ಮುಗಿಯತ್ತೆ, ರಾಟಲ್ ಡ್ಯಾಮ್ ಮತ್ತು ಕ್ವಾರ್ ಪ್ರಾಜೆಕ್ಟು. ಈಗ 2026 ಇದೇ ವರ್ಷ ಮುಗಿಯೋ ಪ್ರಾಜೆಕ್ಟು ಏನು ಮಾಡುತ್ತೆ ಅನ್ನೋದನ್ನು ನೋಡಿ. ಕ್ಲಿಯರ್ ಸಿಗ್ನಲ್ ಇದು 4 ಮೇಜರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸನ್ನು ಅತ್ಯಂತ ವೇಗವಾಗಿ ಫಾಸ್ಟ್ ಟ್ರ್ಯಾಕ್ ಕಂಪ್ಲೀಷನ್ಗೆ ನರೇಂದ್ರ ಮೋದಿ ಅವರ ಆದೇಶ ಆಗಿದೆ. ಇದಕ್ಕೆ ಸ್ವತಃ ಪವರ್ ಮಿನಿಸ್ಟರ್ ಮನೋಹರ್ ಲಾಲ್ ಖಟ್ಟರ್ ಹೋಗಿ ಗ್ರೌಂಡ್ ವರ್ಕ್ ಎಲ್ಲ ನೋಡಿಕೊಂಡು ಕಂಪ್ಲೀಟ್ ಆಗಿ ಅವರೇ ಅಲ್ಲಿ ವರ್ಕ್ ಎಲ್ಲ ವೇಗವಾಗಿ ನಡಿಬೇಕು, ಆ ರೀತಿ ಗ್ರೌಂಡ್ ರಿಪೋರ್ಟನ್ನು ಕಲೆ ಹಾಕಿ ಗ್ರೌಂಡ್ ಇನ್ಸ್ಪೆಕ್ಷನ್ನೂ ಮಾಡಿಕೊಂಡು ಬಂದಿದ್ದಾರೆ. ಸ್ವತಃ ಪವರ್ ಮಿನಿಸ್ಟರ್ ಅಲ್ಲಿ ಸ್ಪಾಟ್ಗೆ ಹೋಗಿ ಕೆಲಸ ಮಾಡಿಸೋದಕ್ಕೆ ನಿಂತಿರೋದಿದೆಯಲ್ಲ, ಇದು ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಕೇಂದ್ರ ಸರ್ಕಾರ ಅನ್ನೋದನ್ನು ಹೇಳ್ತಾ ಇದೆ. ಮಲ್ಟಿಪಲ್ ಡ್ಯಾಮ್ ಸೈಟ್ಸ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರೆಡಿ ಆಗಿರೋದು. ಹಾಗೆ ಡೆಡ್ ಲೈನ್ ಈಗ ಫಿಕ್ಸ್ ಆಗಿದ್ದು ಪಾಕಿಸ್ತಾನವನ್ನು ನಿಂತಲ್ಲೇ ನಡುಗುವಂತೆ ಮಾಡಿದೆ. ಮತ್ತೆ ಅಮೆರಿಕದ ಬಳಿ ಹೋಗಿ ಭಾರತ ಮಾಡ್ತಿರೋದು ಒಂಚೂರು ಸರಿ ಇಲ್ಲ, ಇದು ನಮ್ಮ ಜೀವಕ್ಕೆ ಕೊಡಲಿ ಪೆಟ್ಟು ಕೊಡುವಂಥ ಪ್ರಾಜೆಕ್ಟನ್ನು ಭಾರತ ಮಾಡ್ತಿದೆ ಅಂತ ಬಾಯಿ ಬಡ್ಕೊಳ್ತಿದೆ ಈಗ ಪಾಕಿಸ್ತಾನವನ್ನು. ಬಂದೂಕಲ್ಲಿ ಹೆದರಿಸೋದಿರಲಿ, ನಮ್ಮ ತಂಟೆಗೆ ಬಂದರೆ ಏನು ಮಾಡ್ತೀವಿ ಅಂದರೆ ಜಸ್ಟ್ 4 ಗಂಟೆಗಳಲ್ಲಿ ಪಾಕಿಸ್ತಾನವನ್ನು ಹೊಡೆದು ಬಿಸಾಕ್ತೀವಿ ಅನ್ನೋದಕ್ಕೆ ನಮ್ಮ ಹತ್ರ ಫಾರ್ಮುಲಾ ರೆಡಿ ಇದೆ. ಬಾಂಗ್ಲಾ, ಪಾಕ್ ಈಗ ನಮ್ಮ ಮೇಲೆ ಮೈ ಮೇಲೆ ಬಿದ್ದರೆ ಅವರಾಗೆ ಕಾಲು ಕೆರ್ಕೊಂಡು ಈಗ 5ನೇ ಹಿಂದೂ ಹತ್ಯೆ ಆಗಿದೆ ಬಾಂಗ್ಲಾದಲ್ಲಿ. ಮಾರಣ ಹೋಮ ಮುಂದುವರಿತಿದೆ, ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ, ಇದು ಮುಂದುವರಿತಿದೆ. ಎನಿ ಟೈಮ್ ಯುದ್ಧ ಶುರುವಾಗಬಹುದು, ಅದರಲ್ಲಿ ಡೌಟೇ ಇಲ್ಲ. ಭಾರತ ಗಡಿಯಲ್ಲಿ ಮಾಡಿರೋ ತಯಾರಿ ಎಲ್ಲ ನೋಡಿದ್ರೆ ಕಾಣಿಸುತ್ತೆ. ಶುರುವಾದರೆ 4 ಗಂಟೆಗಳಲ್ಲಿ ಮುಗಿಸ್ತೀವಿ ಅನ್ನುವಂಥ ಮೆಸೇಜ್ ಕೂಡ ಹೋಗಿದೆ. ಇದ್ರ ನಡುವೆ ಬರೀ ಇವತ್ತು ಶುರುವಾಗಿ ನಾಳೆ ಮುಗಿಯೋ ಯುದ್ಧ ಅಲ್ಲ, ಶತಮಾನಗಳು ನೆನೆಸ್ಕೊಳ್ಬೇಕು ಅಂಥ ಯುದ್ಧವನ್ನು ಸಾರಿದೆ ಈಗ. ಈ ವಾಟರ್ ಶಾಕ್ ಎಷ್ಟು ಸೀರಿಯಸ್ ಆಗಿದೆ ಅಂದರೆ, ಈಗಾಗಲೇ ಹೇಳಿದ ಹಾಗೆ ಪಾಕಿಸ್ತಾನದ ಲೈಫ್ ಲೈನನ್ನು ಕಟ್ ಮಾಡ್ತಾ ಇರೋದು. 75% ಪಾಕಿಸ್ತಾನದ ವಾಟರ್ ಇಲ್ಲಿಂದ ವೆಸ್ಟರ್ನ್ ರಿವರ್
ಭಾರತದಿಂದ ಹರಿಯೋದಕ್ಕೆ ಶುರುವಾಗುವಂಥ ವೆಸ್ಟರ್ನ್ ರಿವರಿಂದ ಅಲ್ಲಿ ಜನರೇಟ್ ಆಗುತ್ತೆ. 90% ಪಾಕಿಸ್ತಾನದ ಅಗ್ರಿಕಲ್ಚರ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಅವರ ಕಂಪ್ಲೀಟ್ ಊಟ ಮಾಡುವಂತಹ ಅನ್ನ ಬೆಳೆಯೋದು, ಅವರ ಬೆಳೆ ಬೆಳೆಯೋದೇ ಈ 90% ಇದ್ರ ಮೇಲೆ ಅವಲಂಬಿತ ಆಗಿರೋದು ನೀರು. ಎಂಟೈರ್ ನೆಟ್ವರ್ಕ್, ಡ್ಯಾಮ್ ಇರಬಹುದು, ಕ್ಯಾನಲ್ ಇರಬಹುದು, ಎಲ್ಲವೂ ಇದ್ರ ಮೇಲೇನೆ ಕಟ್ಟಿರೋದು, ಈ ವೆಸ್ಟರ್ನ್ ರಿವರ್ ಮೇಲೇನೆ ಕಟ್ಟಿರೋದು. ಅದಕ್ಕೆಲ್ಲ ಶಾಕ್ ಕೊಡ್ತಿದ್ದಾರೆ. ಇದೇ ವರ್ಷ ಕಂಪ್ಲೀಟ್ ಆಗುತ್ತೆ ಪ್ರಾಜೆಕ್ಟ್ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಭಾರತ ಸರ್ಕಾರದಿಂದ ಈಗ ಮೊಳಗಿದೆ. ಚೆನಾಬ್ ರಿವರ್ ರಿಲೇಟೆಡ್ 4 ಹೈಡ್ರೋ ಪವರ್ ಪ್ರಾಜೆಕ್ಟ್ಸು ಹೇಗೆ ನಡೀತಾ ಇದೆ, ಎಷ್ಟು ವೇಗವಾಗಿ ನಡೀತಾ ಇದೆ ಅಂತ. 1000 ಮೆಗಾವ್ಯಾಟ್ ಈ ಪಖಲ್ದುಲ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಕಿಶ್ತ್ವಾರದಲ್ಲಿ ಮಾಡೋಕೆ ಹೊರಟಿರೋದು. ಲಾರ್ಜೆಸ್ಟ್ ಪ್ರಾಜೆಕ್ಟ್ ಇನ್ ಚೆನಾಬ್ ಬೇಸಿನ್ ಇದು. ಇದುವರೆಗಿನ ಅತಿ ದೊಡ್ಡ ಪ್ರಾಜೆಕ್ಟ್ ಅನ್ನ ಭಾರತ ಮಾಡ್ತಾ ಇದೆ. 167 ಮೀಟರ್ಸು. ಮತ್ತೆ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇಡೀ ಭಾರತದಲ್ಲಿಯೇ ಅತಿ ಎತ್ತರದ ಡ್ಯಾಮ್ ಅನ್ನ ಕಟ್ತಾ ಇರೋದು ಅಂದ್ರೆ ಸಣ್ಣ ವಿಷಯ ಅಲ್ಲ. ಪಾಕಿಸ್ತಾನಕ್ಕೆ ಯಾಕೆ ನಿಂತ ಭೂಮಿ ಬಿರುಕು ಬಿಡ್ತಾ ಇದೆ ಅಂದ್ರೆ ಇದಕ್ಕೇನೆ. ಅಷ್ಟೇ ಅಲ್ಲ, ಭಾರತದ ಫಸ್ಟ್ ಪ್ರಾಜೆಕ್ಟ್, ಸ್ಟೋರೇಜ್ ಪ್ರಾಜೆಕ್ಟ್ ಆನ್ ವೆಸ್ಟರ್ನ್ ರಿವರ್. ಪಾಕಿಸ್ತಾನಕ್ಕೆ ಹರಿಯುವಂಥ ನದಿಯ ಮೇಲೆ ಇದುವರೆಗೆ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಪ್ರಾಜೆಕ್ಟ್ ಅನ್ನ ಮೋದಿ ಮಾಡ್ತಾ ಇರೋದು. ಮತ್ತು ಚೆನಾಬ್ ಉಪನದಿಗಳಿಗೆ, ಅದರ ಸಣ್ಣ ಸಣ್ಣ ಹರಿವುಗಳಿಗೂ ಕೂಡ ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇರೋದು. ಈಗ ಭಾರತ ಸರ್ಕಾರ 2026 ಡಿಸೆಂಬರ್ ಒಳಗಡೆ ಮುಗಿಯತ್ತೆ ಅನ್ನುವಂಥ ಡೆಡ್ ಲೈನ್ ಅನ್ನು ಘೋಷಣೆ ಮಾಡುವ ಮೂಲಕ ಪಾಕಿಸ್ತಾನದ ಲೈಫ್ ಲೈನ್ಗೆ ನಾವು ಹೇಗೆ ಕೊಡಲಿ ಇಟ್ಟಿದ್ದೀವಿ ಅನ್ನುವಂಥ ಅನೌನ್ಸ್ಮೆಂಟ್ ಈಗ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಆಗ್ತಾ ಇದೆ. ಸೊ ಮೇಜರ್ ಪೋರ್ಷನ್ ಎಲ್ಲ 2026 ಕಂಪ್ಲೀಟ್ ಆಗುತ್ತೆ. ಇನ್ನೆರಡು ಪ್ರಾಜೆಕ್ಟ್ಸ್ 28 ಕಂಪ್ಲೀಟ್ ಆಗುತ್ತೆ. ಅದನ್ನ ಬಿಟ್ಟು ಮತ್ತಷ್ಟು ಪ್ರಾಜೆಕ್ಟ್ಸ್ ಇವೆ. ದುಲ್ಹಾಸ್ತಿ ಸ್ಟೇಜ್ 2 ಚೆನಾಬ್ ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಕೂಡ ಇದೆ. ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಪ್ಯಾನಲ್ಲು ಇದಕ್ಕೆಲ್ಲ ಕ್ಲಿಯರೆನ್ಸ್ ಕೂಡ ಕೊಟ್ಟು ಬಿಟ್ಟಿದೆ. ಇದ್ರ ಬಗ್ಗೆ ಪಾಕಿಸ್ತಾನ ಈಗಾಗಲೇ ಕಂಪ್ಲೀಟ್ ಆಗಿ ವಿರೋಧಿಸ್ತಿದೆ. ಭಾರತ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಿಡಲ್ಲ ನಾವು ಅಂತ. ಯಾಕೆ ಪಾಕಿಸ್ತಾನ ಈ ರೀತಿ ಕಂಗಾಲಾಗಿದೆ ಅಂದರೆ, ಯಾವ ಅಮೆರಿಕ ಬರುತ್ತೆ ಸಪೋರ್ಟ್ಗೆ? ಬಂದೂಕ್ ಕೊಡ್ಬೋದು, ವಿಮಾನ ಕೊಡ್ಬೋದು, ನೀರು ಕೊಡುತ್ತಾ? ಅಮೆರಿಕ ಅಲ್ಲಿಂದ ತಂದು ನೀರು ಕೊಡುತ್ತಾ? ಅಂಥದ್ದೊಂದು ಆಘಾತಕಾರಿ ಬೆಳವಣಿಗೆ ಇದು. ವೆನೆಜುವೆಲಾ ಅಧ್ಯಕ್ಷನನ್ನೇ ಅಪಹರಣ ಮಾಡ್ಕೊಂಡು ಹೋಗ್ತಾರೆ, ಕಂಡವರನ್ನ ಹೆದರಿಸ್ತಾರೆ. ಈಗ ಭಾರತದ ಮೇಲೆ ಮತ್ತಷ್ಟು ಸುಂಕದ ಘೋಷಣೆಯನ್ನ ಟ್ರಂಪ್ ಮಾಡಿದ್ದಾರೆ. ರಷ್ಯಾದ ಜೊತೆ ಡೀಲ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳದೆ ಹೋದ್ರೆ ಇನ್ನೊಂದು ಸುತ್ತಿನ ಸುಂಕ ಹೇರಲಾಗುತ್ತೆ ಅಂತ. ಇದೇ ಹೊತ್ತಲ್ಲಿ ಅಮೆರಿಕದ ಉಪಾಧ್ಯಕ್ಷನಿಂದ ಘೋಷಣೆ ಏನಂದ್ರೆ, ಅಮೆರಿಕವನ್ನ ಕೆಣಕಿದ್ರೆ, ಟ್ರಂಪ್ ಮಾತು ಕೇಳದಿದ್ರೆ ಇದೇ ಶಾಸ್ತಿ ಆಗತ್ತೆ ಎಲ್ರಿಗೂ ಅಂತ ವೆನೆಜುವೆಲಾ ಎಕ್ಸಾಂಪಲ್ ಕೊಟ್ಟು ಎಲ್ಲರನ್ನೂ ಹೆದರಿಸೋಕೆ ನೋಡ್ತಿದ್ದಾರೆ. ಭಾರತ ಟ್ರೇಡ್ ಡೀಲ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಹೊತ್ತಲ್ಲಿ ಇನ್ನೊಂದು ಸುಂಕ 50% ಅಂದ್ರೆ ಎಲ್ರಿಗಿಂತ ಹೈಯೆಸ್ಟ್ ಹಾಕಿ ಈಗ ಮತ್ತೊಂದು ಸುಂಕದ ಘೋಷಣೆ ಬೇರೆ ಆಗಿದೆ ಅಮೆರಿಕದಿಂದ ಭಾರತ ಕಡೆಗೆ. ಈ ಹೊತ್ತಲ್ಲಿ ಅಮೆರಿಕ ಯಾರ ಜೊತೆಗೆ ಕೈಕುಲುಕಿ ಪಾರ್ಟ್ನರ್ಶಿಪ್ ಅಲ್ಲಿ ನಿಂತಿದೆಯಲ್ಲ, ನಾಚಿಕೆ ಬಿಟ್ಟು ಪಾಕಿಸ್ತಾನ ಜೊತೆಗೆ, ಅಂತಹ ಪಾಕಿಸ್ತಾನಕ್ಕೆ ಮುಟ್ಟು ನೋಡ್ಕೊಳ್ಳುವಂತಹ ಪೆಟ್ಟನ್ನ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಯುದ್ಧ ಶುರು ಮಾಡ್ತೀರಾ? ಆ ಸಂದೇಶವೂ ಕೂಡ ಭಾರತದಿಂದ ಹೋಗಿ ಆಗಿದೆ ಈಗಾಗಲೇ. ಸರ್ವ ತಯಾರಿಗಳ ಮೂಲಕ ಬಾರ್ಡ್ರಲ್ಲಿ ನಮ್ಮ ಪಡೆ ಸುಸಜ್ಜಿತವಾದ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳುವ ಮೂಲಕ. ಸೊ ಭಾರತ ಇಟ್ಟ ಹೆಜ್ಜೆ ಹಿಂದಿಡೋದಕ್ಕೆ ರೆಡಿ ಇಲ್ಲ. ಬದಲಾಗಿ ಪಾಕಿಸ್ತಾನ ಇರಲಿ ಅಥವಾ ದೊಡ್ಡಣ್ಣ ಅಂತ ಅನಿಸ್ಕೊಳ್ಳೋರಿರಲಿ, ಅದರದ್ದೇ ಆದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀವಿ ಅನ್ನುವಂಥ ಸಂದೇಶ ಬಾಯಲ್ಲಲ್ಲ, ಮಾತಲ್ಲಲ್ಲ, ಕೆಲಸದಲ್ಲಿ ಕೊಡ್ತಿದೆ ಭಾರತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.